ಈ ಕಳ್ಳನಿಗೆ ಕನಸು ಬಿದ್ದಂತೆ ಕಾಣುತ್ತದೆ. ಈ ಗೊಲ್ಲನು ನಿದ್ರಾವಸ್ಥೆಯಲ್ಲಿಯೂ ಜಾಗ್ರವಸ್ಥೆಯಲ್ಲಿಯೂ ಚಕ್ರ ಚಕ್ರವೆಂದು ಬಡಬಡಿಸುತ್ತಿರುವನು. ಈ ಗೊಲ್ಲನು ನೆನೆಸಿದ ಕೂಡಲೇ ಚಕ್ರವು ಬರುವುದು. ಅದ್ಯಾವ ಇಂದ್ರ ಜಾಲ? ಈ ಚಕ್ರವು ಮಂದಿರವನ್ನು ಬಿಟ್ಟು ಚಕ್ರವು ಮಾನವ ದೇಹ ದಾರಿ ಕಂಗೊಳಿಸುವ ಕಾರಣವೇನು? ದೇವ, ಓರ್ವ ಪಾಪಿಯು ಸ್ತ್ರೀ ವೇಷದಿಂದ ತಮ್ಮ ಜಡದೇವನು ತುಂಡರಿಸುವುದಕ್ಕಾಗಿ ಹೊಂಚು ಹಾಕಿರುವನು. ಆಜ್ಞೆ ಆದರೆ ಸಡನ ಶಿಖರವನ್ನು ಆರಿಸಿ ಬಿಡುವೆನು. ಬೇಡ, ನನ್ನ ಭಕ್ತ ಶ್ರೇಷ್ಠನಾದ ಭೀಮಸೇನನು ಆ ಪಾಪಿ ಹೋಗು, ಮಂದಿರದಲ್ಲಿ ಕೀಡಿಸುತ್ತಾ ಇರು. ಕನಸಿನಲ್ಲಿ ಕಾಣಿಸಿಕೊಂಡ ಚಕ್ರಕ್ಕೆ ಹೋಗೆಂದು ಹೇಳಿಬಿಟ್ಟ. ಇನ್ನು ವಿಚಾರದಲ್ಲಿ ವೇಳೆ ಮಾಡತಕ್ಕದ್ದಲ್ಲ. ಶಸ್ತ್ರವೇ ಗೊಲ್ಲನ ಪುಷ್ಪವಾದ ದೇಹದ ಒಳಗಿನ ರಕ್ತವನ್ನು ಹೆಚ್ಚೆಚ್ಚುವಾಗಿ ಪಾನ ಮಾಡುವೆ. ನಿನ್ನ ರಕ್ತದಿಂದಲೇ ನಿನ್ನ ಶಸ್ತ್ರಕ್ಕೆ ಸ್ಥಾನ ಹಾಕಿಸುತ್ತಿದ್ದೆ. ಆದರೆ ಸ್ತ್ರೀ ಆಗಿದ್ದರಿಂದ ಶಿವನೆಂದುಳದಿ ಪಾಪಾತ್ಮನೆ. ನೀನೆಲ್ಲಿಯ ಪಾಪಿಣಿ? ಸತ್ವಶೀಲ ಸಾಮ್ರಾಟನ ಛತ್ರ ಛಾಯೆಯಲ್ಲಿ ನೀನ್ಯಾವ ಕುಚುಬಿ ಉಸುಲಾಡಿಸುತ್ತಿರುವೆ ಚಾಂಡಾಲನಿ? ಭೀಮ, ಇದೇನು ಗಲಾಟೆ? ಈ ಹುಚ್ಚ ಮುಂಡವು ತಮ್ಮನ್ನು ಕೊರಲಿಕ್ಕೆ ಬಂದಿದ್ದಾಳು. ದುರಾತ್ಮಳೆ ಮುಖವನ್ನು ಮೇಲಕ್ಕೆ. ನೀನಾರಮ್ಮ, ನನ್ನನ್ನೇಕೆ ವಧಿಸುವುದಕ್ಕೆ ಬಂದಿರುವಿ? ಭೀಮಸೇನ, ಸ್ವಾಮಿ ಸೇವಕ ಕುಂತಿ ಕುಮಾರ ವೀರ ಸತ್ವಧೀರ ವೀರ ಸತ್ವಧೀರ ಪ್ರೀತಿ ಸೇವಕ ಕುಂತಿ ಕುಮಾರ ವೀರ ಸತ್ವಧೀರ ವೀರ ಸತ್ವಧೀರ ತ್ರಿಜಗ ಬಾಲದಿ ಕಲಿ ವಿಮಾನಾದಿ ತ್ರಿಜಗ ಬಾಲದಿ ಕಲಿ ವಿಮಾನಾದಿ ವೀರ ಸತ್ವಧೀರ ವೀರ ಸತ್ವಧೀರ ಸ್ವಾಮಿ ಸತ್ವಧೀರ ಪುಣ್ಯ ಸಾರ ಸ್ವಾಮಿ ಸೇವಕ ಕುಂತಿ ಕುಮಾರ ವೀರ ಸತ್ವಧೀರ ವೀರ ಸತ್ವಧೀರ ಹನುಮಾನ
ಹುಚ್ಚ ಮುಂಡಿ ಗೈ ಆಳಿ ಮುಖವನ್ನು ಮೇಲಕ್ಕೆತ್ತಿಯೋ ಗದೆಯನ್ನು ಹಾರಿಸಲು ಬಿಬಿ ಬಿಬಿ ಭೀಮಾ ನಾನಾ ನಾನಾ ಜೈದ್ರಥ ಪಾಪಾತ್ಮ, ನೀನೇಕೆ ಕ್ಷತ್ರಿಯ ಕುಲದಲ್ಲಿ ಜನ್ಮವನ್ನು ತಾಳಿರುವೆ? ನಿನ್ನಂತ ಕುಲಹೀನರಿಂದಲೇ ಛಾತ್ರ ಕುಲ ರಸ ತಲೆಕ್ಕಿಳಿತಿರುವುದು. ಯಾವ ದಿವ್ಯ ವಂಶವ ಈ ಭಾರತ ಚಂದ್ರ ಸೂರ್ಯರಿಂದ ಉದ್ಭವಿಸಿರುವುದು? ಯಾವ ದಿವ್ಯ ವಂಶವೋ ಈ ಭಾರತ ಮಾತೆಯ ಸ್ವತಂತ್ರ ಸಿಂಹಾಸನದಲ್ಲಿ ಕುಳ್ಳಿಸಿರುವುದು? ಆ ಕ್ಷಾತ್ರ ವಂಶವೇ ನಿಮ್ಮಂತ ರಾಷ್ಟ್ರದ್ರೋಹಿಗಳಿಗೆ ಜನ್ಮ ಕೊಡುತ್ತಿದ್ದರಿಂದ ಮುಂದಿನ ದುರ್ದಯ ಚಿತ್ರವು ಈಗಾಗಲೇ ಮೂರ್ತಿ ಮಂತಾಗಿದೆ. ಆದ್ದರಿಂದ ನಿನ್ನಂತ ಭೀಮಸೇನ, ಆ ಹೇಡಿಯನ್ನು ಬಿಟ್ಟು ಬಿಡು. ಜೈದ್ರಥ, ಈ ವೇಷವನ್ನು ಧರಿಸಿ ನನ್ನನ್ನು ಕೊಲ್ಲಲಿಕ್ಕೆ ಬಂದ ಕಾರಣವೇನು? ಕೃಷ್ಣ, ನಿನ್ನ ಕಾಲಿಗೆ ಬೀಳುವೆ. ಅಭಯ ವಚನ ಕೊಟ್ಟರೆ ನಿಲ್ಲಿಗೆ ಎಲ್ಲವನ್ನು ಸಾಧ್ಯಂತವಾಗಿ ಹೇಳುವೆ. ಅಭಯವಚನ ಏತಕ್ಕೋಸ್ಕರ? ಕೃಷ್ಣ, ನಿನ್ನ ದೃಷ್ಟಿಪಾತದಿಂದ ಸ್ತ್ರೀವೇಷಿಧಾರಿಯಾದ ಭಾನುಮತಿ ಆದಳು. ಹಾಗೆ ನನ್ನನ್ನು ಮಾಡಬೇಡ, ನಿನಗೆ ಕಾಲಿಗೆ ಬೀಳುವೇನು. ಹೇಳು ಜೈದ್ರಥ, ಮೇಲಕ್ಕೇಳು. ಅವೇ ಮೀಸಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಅವೆ. ಕೃಷ್ಣನು ನನ್ನನ್ನು ಮುಟ್ಟಿ ಎಬ್ಬಿಸಿದರಿಂದ ನಾನು ಎಲ್ಲಿ ಸ್ತ್ರೀಯಾದನು ಎಂಬ ಭಯವೂ ಇತ್ತು. ಈಗ ಮಾತ್ರ ಜೀವದಾಗ ಜೀವ ಬಂತು. ಮೂಡ, ಸುಮ್ಮನೇಕೆ ನಿಂತುಕೊಂಡೆ ಹೇಳು. ಭೀಮಾ, ಮಧ್ಯದಲ್ಲಿ ಬೆದರಿಸಿ ಕೇಳಿದರೆ ಸಾಮಾನ್ಯವಾಗಿ ಹೇಳಿ. ಕೃಷ್ಣ, ಶಕುನಿ ಹಾಗೂ ಏನು? ನೀನು ಮಧ್ಯದಲ್ಲಿ ಬೆದರಿಸಿದಾದರೆ ಕಂಠದ ಒಳಗಿನ ಶಬ್ದವೂ ಹೊರಬೀಳಲಾರು. ಕೃಷ್ಣ, ಶಕುನಿ ಹಾಗೂ ದುಶ್ಯಾಸನರು ಕೂಡಿ ಈ ಕಾರಸ್ಥನವನ್ನು ರಚಿಸಿರುವರು. ನನ್ನನ್ನು ಅವಮಾನಕ್ಕೆ ಗುರಿ ಮಾಡಿದರು. ಶಕುನಿ ದುಶ್ಯಾಸನರು ಅವರ ದೇಶಾಂತರಷ್ಟು ಇನ್ನೂ ನಿರ್ದೋಷವಾಗಿಲ್ಲವೇ? ಛೇ, ದೇವ, ದಾಯಾದಿಗಳ ಮಾತ್ಸರ್ಯವೆಂತಹದ್ದು. ಪಾಂಡವ, ಸಮುದ್ರದೊಳಗಿನ ಒಡಲ ನೆಲವನ್ನು ನೊಂದಿಸಬಹುದು, ಪೃಥ್ವಿಯ ಗರ್ಭದಿಂದ ಹೊರಚಿಮ್ಮುವ ಲಾಲಾರಸವನ್ನು ತಡೆದು ನಿಲ್ಲಿಸಬಹುದು. ಆದರೆ ದಾಯಾದಿಗಳ ಹೃದಯದ ಮಾಚರ್ಯದ ಅಗ್ನಿಯನ್ನು ನೊಂದಿಸಲು ಶಕ್ಯವಿಲ್ಲ. ಈ ದಾಯಾದಿ ಮಾಚರ್ಯವೇ ಸಾಮ್ರಾಟನ ಸಿಂಹಾಸನವನ್ನು ರಸಾತಲಕ್ಕೆ ನೂಕುವುದು, ದೇಶದ ಸಂಪತ್ತು ಪರರ ಪಾಲ ಮಾಡುವುದು, ಕೊನೆಗೆ ಜನ್ಮದಾತಿಯ ಕಾಲುಗಳಲ್ಲಿ ಪಾರತಂತ್ರದ ಸಂಕಲೆಗಳನ್ನು ಹಾಕಿಸುವುದು. ಇದೇ ದಾಯಾದಿ ಮಾಚರ್ಯವೇ ಸರ್ವನಾಶಕ್ಕೆ ಕಾರಣೀಭೂತವಾಗುವ ಮಾಚರ್ಯವೇ ಕಾಲಕೂಟ. ಇಂಥ ಕಾಲಕೂಟ ವಿಷವನ್ನು ಕಾರುವಂತ ಮಾನವ ರೂಪಿ ಕೃಷ್ಣ ಸರ್ಪನ್ನು ನಿರ್ಮೂಲ ಮಾಡುವುದಕ್ಕಾಗಿ ಈ ಭೀಮಗದಿಗೆ ಆಜ್ಞೆಯನ್ನು ಕೊಡು ಭಗವಾನ್. ಮಾತ್ಸರ್ಯದ ಮೂಲಕವಾಗಿ ಮಾತೆಯ ಮಂಗಲ ಸೂತ್ರಕ್ಕೆ ಕೈ ಹಾಕುವಂತ ಈ ಶಕುಲಘಾತಕ ರಾಷ್ಟ್ರದ್ರೋಹಿಗಳನ್ನು ಸವರಿ ಬಿಡುವುದಕ್ಕಾಗಿ ಈ ಭೀಮಗದಿಗೆ ಆಜ್ಞೆಯನ್ನು ಕೊಡು ಈಗಲೇ. ಭೀಮ, ಬಿಡು. ರುದ್ರ ಅವತಾರವನ್ನೆತ್ತಲಿಕ್ಕೆ ಇನ್ನೂ ಕಾಲಾವಧಿ ಇರುವುದು. ಆದ್ದರಿಂದ ಶಾಂತಿಯನ್ನು ಅವಲಂಬಿಸು. ದುರ್ಬಲ, ನಿನ್ನ ಪಿತನು ಎಂಥ ತಪಸ್ವಿಯು, ರಾಜ್ಯ ಯೋಗಿಯು. ಆ ಮಹಾಭಾಗ್ಯನ ಗರ್ಭದಿಂದ ನೀನೆಂತೂ ಜನಿಸಿರುವಿ. ನಂದನ ವನದಲ್ಲಿ ಸರಕ್ಷವು ಹುಟ್ಟಿದಂತೆ ಇಸುವ ಮಂದಿರದಲ್ಲಿ ವರಿಸುವ ಚಕ್ರ ಅಯ್ಯೋ ಅಮ್ಮ, ಚಕ್ರ ಬಂದಿತ್ತಪ್ಪ, ಸ್ವರ್ಗವಾಸಿಯಾದ ಶಿಶುಪಾಲ.
ಕುರುರಾತ್ಮನೆ, ನಿನ್ನ ಜನ್ಮದಾತನ ಸಾಧುರೊತ್ತಿಗೆ ಸನ್ಮಾನ ಕೊಟ್ಟು ನಿನ್ನನ್ನು ಜೀವದಿಂದ ಬಿಟ್ಟಿರುವೆನು. ಆದರೆ ಚಕ್ರ ಕಾಲ ಪಾಶವಾಗಿ ಕೈ ಸೇರು. ಭೀಮ, ಈ ಪಾಶವನ್ನು ತೆಗೆದುಕೋ, ಇವನನ್ನು ಬಂಧಿಸಿ ಹೊತ್ತುಕೊಂಡು ಹೋಗು. ಇಲ್ಲೇ ಹುಡುಕ, ಇಲ್ಲೇ ಹಗ್ಗದಲ್ಲೇ ತಗ್ಗ. ಅಪ್ಪ ಹಂಗ ಲೈಟ್ ಆಫ್ ಮಾಡ, ಲೈಟ್ ಆಫ್ ಮಾಡ, ಹೋಗ್ಬಿಡು. ಭೀಮ, ಯಮುಡಿಯ ಮಡಿದಲ್ಲಿ ಚೆಲ್ಲಿ ಕೊಡಲ ಬೇಡ, ನಾನೇ ಭೀಮ, ನಿನ್ನ ಅಗಮ್ಯವಾದ ಭಕ್ತಿ ವಿಶ್ವಾಸಗಳಿಗೆ ಮೆಚ್ಚಿರುವಿ. ಪಾಂಡವ, ನೀನೇ ನನ್ನ ಪಂಚಪ್ರಾಣ. ದೇವಿಯ ಪ್ರಸನ್ನ ಮಾಡಿ ನಾವು ಯಮಚಂದ್ರಿಗೆ ಅವರ ದ್ಯಾಮಣ ಜಾತ್ರೆ ನಿಮಿತ್ತ ಮಾಡಿದ್ರೆ ನಮ್ಮ ಮಾವುಗಳ ಅಣ್ಣ ಆಗಲಿ, ಸಿದ್ದಪ್ಪ ಆಗಲಿ, ನಮ್ಮ ಇದರಾವ್ ಆಗಲಿ ಒಳ್ಳೇದು ಮಾಡಿದ ಗೆಳತನ. ನಮ್ಮ ಮಾವ ಕುರುಕ್ಷೇತ್ರ ನಾಟಕ ಮಾಡ ಅಕ್ಷಂಬರ ನಾಟಕ ನಾ ಇಟ ಇದ್ನಿ. ನಮ್ಮ ಮಾವ ದುಶ್ಯಾಸನ ಪಾತ್ರಕ್ಕೆ 500, ಕಮಿಟಿ ಅವ್ರಿಗೆ 500. ನಮ್ಮ ಚಿಕ್ಕಪ್ಪನವರೇ, ಸುಯೋಧನಾದಿ ಕೌರವ ಬಂಧುಗಳು ಈ ದಿನ ಸಾಯಂಕಾಲಕ್ಕೆ ಹೊರಡೋನೆಂದು ಆಗ್ರಹ ತೊಟ್ಟಿರುವರು. ಸುಯೋಧನನಿಗೆ ಮಾತಾ ಪಿತೃಗಳ ನೆನಪಾದರಿಂದ ಆತನು ಬಾಲಕನಂತೆ ಚಡಪಡಿಸುತ್ತಿರುವನು. ಆಹಹ, ಎಂತ ದ್ವಿತೀಯ ಮಾತೃ ಪಿತೃ ಭಕ್ತಿ. ಧರ್ಮ ಕೌರವೇಶ್ವರನ ಹೃದಯದಲ್ಲಿ ಅತುಲ ಮಾತ್ರ ಪ್ರೇಮ ಪಿತೃಭಕ್ತಿ. ಆದರೆ ಪ್ರಸ್ತುತಕ್ಕೆ ಬೇರೆಂದು ವಿಕಾರವು ಆತನನ್ನು ಹಸ್ತಾವತಿ ಜಗ್ಗುತ್ತಿರುವ ಧರ್ಮ. ನಿನ್ನ ವೈಭವದಿಂದ ಕೌರವರು ಕಣ್ಣುಗಳಿಗೆ ಕತ್ತಲೆಗಳಿರುವುದು. ಸದ್ಯಕ್ಕೆ ನೀನು ಅವನಿಗೆ ಲಿಲಾಪವನ್ನು ಕೊಡುವುದು ಈತ. ಇದ್ದಂತೆ ಆಗಲಿ. ಧನ್ಯ ಧರ್ಮ.
ನಿನ್ನ ಧನ್ಯವಾದ ಅಮೋಘ ಧರ್ಮಕ್ಕೆ ನನ್ನ ಧನ್ಯವಾದಗಳು. ಚಿಕ್ಕಪ್ಪನವರೇ, ಧರ್ಮರಾಯರ ಒಡನೆ ಮತ್ತಾವ ಇದದ್ರಪವನ್ನು ಚಿತ್ರವನ್ನು ಚಿತ್ರಿಸಿದಿರಿ. ಕರ್ಣ ಪಡೆಯ ಮೇಲೆ ಮೋಸದ ಮಸಿಯಿಂದ ಚಾಡಿ ಚಿತ್ರವ ತೆಗೆಯುವುದು ಕರಿಮಿಗಳ ಕೆಲಸ. ಪ್ರಭಾ ಸಾಮ್ರಾಜ್ಯದಲ್ಲಿ ಕಗ್ಗತ್ರಿಗೆ ಆಶ್ರಯಿಸ್ತಾನಂದ್ರೆ ಪಾಪಿಷ್ಟ ಹೃದಯ. ನೀನು ಶತ್ರು. ಕ್ಷಯರೋಗಿಗೆ ಚಿರವು ಎನಿಸಿದರೆ ಚಿರದ ದೋಷವಲ್ಲ. ಒಳ್ಳೆ ಧ್ಯಾನದಿಂದ ಮಾತನಾಡುತ್ತಿರುವೆ. ನಿನ್ನ ಕೋಟಿ ಕುಣಿತವೂ ನಿನ್ನ ಅಣ್ಣನ ಮುಂದೆ ನಿಮ್ಮಂತ ಸೋಗಿನ ಸಂಬಂಧಿಕರಿಗೆ ಸುಯೋಧನಿಂದ ತಲ ಸಿಕ್ಕಲಾರದು. ಸೋದರಿ ಸೌಭಾಗ್ಯದ ಮೇಲೆ ಅಸಲಿ ಪಾತ್ರವಾಗಿತ್ತು. ದುಶಾಸನ ಸ್ಪಷ್ಟವಾಗಿ ಹೇಳು. ನಾವು ಇಂದ್ರ ಪಕ್ಷದಲ್ಲಿ ಕಾಲಿಟ್ಟಾಗಲಿಂದಲೂ ಅವಮಾನ ದುರ್ದಶೆಗಳ ಸುರಿಮಳೆಯೂ ಸತತ ಸುರಿಯುತ್ತಿರುವುದು. ಧರ್ಮನ ಸೊಗಿನ ಸಂಭಾವಿತತನದ ಸೂಲವು, ಭೀಮನ ಬಾಯ ಬರತನದ ಬರ್ಜವು, ದ್ರೌಪದಿಯ ದರ್ಭಾಗ್ಯ ದುರ್ಭಾನಗಳು ನನ್ನ ಹೃದಯವನ್ನು ಎದುರಿಸುತ್ತಿರುವುದು. ಅನಿಮಾನದ ಹಣದ ಹೊತ್ತ ಹತ್ತಿತ್ತು, ಆಮೆಯೂ ತಾಳ ತಪ್ಪಿತ್ತು. ಯಾವ 20 ಸಂಭವಿಸಿರುವುದು. ಸೋದರಿ ಸೌಭಾಗ್ಯದ ಮೇಲೆ ಅಸಲಿ ಪಾತ್ರವಾಗಿತ್ತು. ಅಸಲಿ ಪಾತ್ರ ದುಸಲಿ ಸೌಭಾಗ್ಯದ ಮೇಲೆ ದುಶ್ಯಾಸನ ಪ್ರಳಯ ಕಾಲದ ಪ್ರಪಂಚನ ಪ್ರಮಾಣಗೊಳಿಸಿದಾನೆ. ರಾಶಿಗಳನ್ನು ಭೂಮಿಯನ್ನು ಬಿರಿದು ಬಂದು ಸೋದರಿಯ ಸೌಭಾಗ್ಯವನ್ನು ಸೆಳೆದರೆ ರಸತಲದ ರಾಕ್ಷಸವಲ್ಲ, ಕಾಲದ ಪ್ರಪಂಚನವಲ್ಲ, ರಸತಲದ ರಾಕ್ಷಸವಲ್ಲ. ಕೌರವರನ್ನು ಕಾಯಕ ದೃಷ್ಟಿಯಿಂದ ಕಾಣುತ್ತಿರುವ ಇದು ರಾಜುಗಳ ಕಾರಸ್ಥಾನವೇ ಕಾರಣ. ಸತ್ಯ ಸತ್ಯ, ಇದುವೇ ಮುಖ್ಯ ಕಾರಣ. ಇದುವೇ ವೈರಾಗ್ಯದಲ್ಲಿ ವಾಸಿಸುವ ವೈರಾನಲಕ್ಕೆ ಜೈದ್ರತನೇ ಆಹುತಿ. ಶಕುನಿ, ಶೀಲದ ಶೇಲದ ಮೇಲೆ ಸೋಗಿಸುವ ಸುಮತಿಯ ಮೇಲೆ ನಿತ್ಯ ಹೃದಯದ ಹಲಸವನ್ನು ಹಾಕಬೇಡ. ಅಮಾವಾಸ್ಯೆಯ ರಾತ್ರಿ ಗೋರಂದ ಕಾರದಲ್ಲಿ ಒಂದು ಸಮಯ ಚಂದ್ರಿಕೆ ಕಾಣಬಹುದೇ, ಪಶ್ಚಿಮಾಚರದಲ್ಲಿ ಒಂದು ವೇಳೆ ಸೂರ್ಯನ ಹೃದಯ ರಶ್ಮಿ ಸೋಗಿಸಬಹುದೇ. ಆದರೆ ಈ ವಿದುರ್ನ ಹೃದಯದಲ್ಲಿ ಕಾರದ ಕತ್ತಲದಲ್ಲಿ ಕಾಲತ್ತರದಲ್ಲಿ ಕಾಣುವುದು ಅವಶ್ಯಕ. ಚೆಕ್ಕಪ್ಪ, ನಿನ್ನ ಕಾರಸ್ಥಾನದ ಮಾಲಿನ್ಯತೆ ಮೇಲೆ ಶಾಲಿನ್ಯತೆ ಶಾಲನ್ನು ಹಾಕಬೇಡ. ಸಂಬಂಧವಾಗಿ ಶಬ್ದಗಳ ಸುಳಿಯನ್ನು ಸುರಿಸಿದ ಮಾತ್ರಕ್ಕೆ ಹೃದಯದ ಕಲಶಿನೊಳಗಿನ ಹೆಸವು ಅಮೃತವಾಗಬಹುದೇ. ಸುವರ್ಣದ ಪಾತ್ರೆಯಲ್ಲಿ ಹೆಸವನ್ನು ಹಾಕಿದ ಮಾತ್ರಕ್ಕೆ ವಿಷದ ಮಾರಕ ಶಕ್ತಿ ತಾರಕ ಶಕ್ತಿ ಆಗಬಹುದೇ. ಅಖಿಲ ವಿಶ್ವದ ಕಾರ್ಯಶೀಲಕ್ಕೆ ನಿನ್ನ ಹೃದಯವನ್ನೇ ನಿವಾಸದಂದು ಜಂಬ ಕೊಚ್ಚಿತ್ತಿರುವ ಜಂಬಕ ಧಾರ್ಮಿಕ ಮೌನವೇ ಏಕೆ ತಾಳಿದೆ.
ಮುಖದಲ್ಲಿ ಕಾಣುತ್ತಿರುವ ಕೃಷ್ಣ ಛಾಯೆ ನಿನ್ನ ಕಾರಸ್ಥಾನಕ್ಕೆ ಸಾಕ್ಷಿಯಾಗಿದೆ. ಮನೆಯಲ್ಲಿ ಕೃಷ್ಣ ರೇಷ್ಮೆ ಕಾಣಬಹುದೇ? ಹೃದಯದ ಭಾವನೆಯನ್ನು ಯಥಾವತ್ತಾದ ಚಿತ್ರವನ್ನು ಚಿತ್ರಿಸುವಟ್ಟು ಶಕ್ತಿ ಶಬ್ದಗಳಲ್ಲಿ ಇಲ್ಲದೆಂದು ಭಾವಿಸಿ ಮೌನ ದೇವ ಸುಯೋಧನ, ಚಿಂತಾಯುಕ್ತ ಮುದ್ರೆ ಏಕೆ? ಪ್ರಿಯ ಬಂಧುವೆ, ನಿನ್ನ ಮುಖಮಂಡಲದಲ್ಲಿ ಚಿಂತೆಯ ಛಾಯೆಯನ್ನು ಕಾಣುವುದರಿಂದ ನನ್ನ ಹೃದಯಕ್ಕೆ ತಳಮಳವಾದ ಹತ್ತಿದೆ. ಶಾಂತಿಕ ರಾಜ್ಯವನ್ನು ಅವಲೋಕಿಸರಿಂದ ನನ್ನ ಮಸ್ತಕ ಓಮನಗೊಟ್ಟುತ್ತಿರುವುದು. ನಿನ್ನ ಉದ್ಘಾಟಾರ್ಥವೇ ತಿಳಿಯಲಲ್ಲದು. ಅದು ಹೇಗೆ ತಿಳಿದಿತ್ತು? ದರ್ಬಾರತ್ ನಾವು ಸೌರ್ಯದ ಅರ್ಥ ಚೋರನಿಗೆ ಒಲೆಯದಂತು. ನಿನ್ನೆ ಮಧ್ಯರಾತ್ರಿ ಸಮಯಕ್ಕೆ ಎದುರಿನ ಮುಖಾಂತರವಾಗಿ ಚೈತ್ರದನ್ನು ಬರಮಾಡಿಕೊಂಡು ದುಶಲಿಯ ಸೌಭಾಗ್ಯದ ಚೋಳಮನೆಯನ್ನು ರಾತ್ರಿ ಕಾಲನ ಉಡಿಯಲ್ಲಿ ಚೆಲ್ಲಿದ ಆ ದೃಶ್ಯವು ರಾತ್ರಿ ಗಮಿಸಿದಂತೆ ನಿನ್ನ ಸಮೃದ್ಧಿ ಪಟಲವಾಗಿಂದ ಮಾಯವಾಯಿತು. ಇದಾವ ಅನಾಹುತದ ಒಡವಾಡಲವು ಪ್ರಜ್ವಲಿಸುತ್ತಿತ್ತು. ಕೃಷ್ಣ ಕೃಷ್ಣ ಇದನ್ನ ಚಲೋ ಸೌಜನ್ಯಶೀಲದ ಸದನದ ಮೇಲೆ ಇದಾವ ಪ್ರಲಯನದ ಪ್ರಚನ್ಯವಾಗಿರುವುದು. ಸತ್ವದ ಸುಗಂಧದ ರಕ್ಷಕ್ಕೆ ಇದಾವ ವಜ್ರಘಾತವಾಯಿತು. ವಿದುರರಾಯ, ದೈವಿ ಗುಣ ಕಮಲವು ಬಾಡಿರುವುದೇಕೆ? ಚೋರ ಸಾಮ್ರಾಟ ಪಾಂಡವರ ಬೆಳೆಸಿದ ಕಾರಸ್ಥಾನ ವಿಷ ರಕ್ಷಕ್ಕೆ ಬೀಜದ ನೀನು. ಪಾಂಡವರು ಹಾಗೂ ಕಾರಸ್ಥಾನ, ದುರ್ಯೋಧನ ದೇವಲೋಕದ ಸುಧಾ, ಮೃತ್ಯ ಲೋಕದ ಸುರ. ಈ ಪದಾರ್ಥಗಳು ತ್ರಿಕಾಲಗಳಲ್ಲಿಯೂ ಕಲಿಯಲಾರವು. ಪುರುಷನನ್ನು ಪ್ರಮದನಾಗಿ ಆಡಿದ ಮಹಾಮಾಂತ್ರಿಕನಿಗೆ ಸುಧಾ ಸುರಿಗಳ ಮಿಶ್ರಣವನ್ನು ಶುದ್ಧಗೊಳಿಸುವುದು ಸಹಜವಾಗಿದೆ. ಕೃಷ್ಣ, ಇದಾವ ಅಪರಾಧದ ಆರೋಪವು ಪಾಂಡವರ ಜೀವನ ಇತಿಹಾಸದ ಮೇಲೆ ಗೆರೆಯನ್ನು ಎಳೆಯುತ್ತಿರುವುದು. ಹಾಗೂ ಅಲ್ಲಿ ಬರುತ್ತಿರುವ ಭೀಮ ಬಹಾದೂರನೇ ಆರೋಪದ ನಿವಾರಣೆಯನ್ನು ಮಾಡುವನು. ಶಕುನಿ ಮಾವನವರೇ, ಅಯ್ಯೋ ಅಮ್ಮ, ಎಷ್ಟು ಪರಿಯಾಗಿ ಹಗ್ಗವು ನನ್ನ ದೇವನು ಬಿಗಿತಿರುವುದು. ಎಂತ ಅಸಹ್ಯವಾದ ಶಬ್ದಗಳನ್ನು ಉಚ್ಚರಿಸುತ್ತಿರುವ ಸಂತಾಪದಿಂದ ಸರ್ಪಾಂಗವು ದಗ್ಧಾಗುತ್ತಿರುವುದು. ಧರ್ಮ ದುರ್ಯೋಧನ ಮಹಾರಾಜರೇ, ಮೊದಲು ಈ ನಿಮ್ಮ ಬೀಗನನ್ನು ಮುಕ್ತಿ ಮಾಡರೆ, ಆಮೇಲೆ ಎಲ್ಲವನ್ನು ನಾನೇ ಹೇಳುವೆ. ಶಕುನಿ ಮಾಮ, ದುಶ್ಯಾಸನ ನೋಡುವೆನು.
ಮೊದಲು ಹಾಕವನ ಕಾಟಕದಿಂದ ಕತ್ತರಿಸಿ ಹಾಕು. ಸಹೋದರ, ಈ ಹದನವಾದ ಖಡ್ಗವು ಕೂಡ ಈ ಪಾಶವನ್ನು ಕತ್ತರಿಸಲಾರದು. ಕೃಷ್ಣ, ಈ ಮೋಸದ ಪಾಶ, ಮೋಸದ ಪಾಶವಲ್ಲ, ನಿಮ್ಮ ಕಾರಸ್ಥಾನಕ್ಕೆ ಪ್ರಾಪ್ತವಾದ ಕಾಲನ ಪಾಶ, ದುರ್ಳರ ಆಶ ನಿರಾಶ. ಈಗ ಆ ಕಾಲದ ಪಾಶವನ್ನು ಜನಾರ್ದನ ತೊಂಡರಚಿದ್ದಲ್ಲವೇನು? ಕೂಗಿ ಕಂಠವನ್ನು ಹರಿದುಕೊಳ್ಳಬೇಡ. ಸುಮ್ಮನೆ ಏತಕ್ಕೆ ಶ್ರಮವನ್ನು ತೆಗೆದುಕೊಳ್ಳುವಿ? ಆ ಗಂಟನ್ನು ಬಿಚ್ಚುವುದಾಗಲಿ ಇಲ್ಲವೇ ಪಾಶವನ್ನು ಛೇದಿಸುವುದಾಗಲಿ ನಿನ್ನಿಂದೇಕೆ? ನಿನ್ನ ಪಿತಾಮರಿಗೂ ಕೂಡ ಅಸಾಧ್ಯವೆಂದೂ ತಿಳಿ. ಆ ಗಂಟೆ ಬ್ರಹ್ಮಗಂಟು. ನಾನು ಹಾಕಿದ ಆ ಬ್ರಹ್ಮಗಂಟನ್ನು ಬಿಚ್ಚುವುದು ನನಗೇ ಕೂಡ ಸಾಧ್ಯವಿಲ್ಲ. ಆದರೆ ಆ ಗಂಟನ್ನು ಬಿಚ್ಚುವುದು ಎರಡೆರಡು ಶಕ್ತಿಗಳಿಗೆ ಮಾತ್ರ ಸಾಧ್ಯ ಇರುವುದು. ಒಂದು ಖಗೋಲದಲ್ಲಿ, ಒಂದು ಭೂಗೋಳದಲ್ಲಿ. ದುರ್ಯೋಧನ ಮುನಿಯಾದ ಮಾರ್ಕಂಡೇಯನನ್ನು ಬಿಗಿದು ಕಟ್ಟಿದ 6 ಔಷಧ ಗಂಟನ್ನು ಬಿಚ್ಚಿ ಆತನನ್ನು ಚರಾವಶನ್ನಾಗ ಮಾಡಿದ ಶಂಭೋಯೇ ಖಗೋಲದಲ್ಲಿರುವ ಶಕ್ತಿಯು. ಸತ್ಯವಾನನನ್ನು ಬಿಗಿದು ಹಾಕಿದ ಬ್ರಹ್ಮಗಂಟನ್ನು ಬಿಚ್ಚಿ ಯಶೋವಂತಳಾದ ಸಾವಿತ್ರಿ ಸದೃಶ್ಯಳಾದ ಆರ್ಯ ಪತಿರಥ ಶಕ್ತಿಯೇ ಭೂಗೋಳದಲ್ಲಿರುವ ಶಕ್ತಿಯು. ಇವೆರಡರಲ್ಲಿ ಯಾವುದನ್ನು ಬರಮಾಡು. ಅಂದರೇನೆ ಬ್ರಹ್ಮಗಂಟ ಬಿಚ್ಚುವುದು, ಕಾಲನ ಪಾಶ ಹರಿಯುವುದು. ಭಾವ ಬೇಗನೆ ಬರಮಾಡು. ಪತಿವ್ರತ ಶಿರೋಮಣಿ ನನ್ನ ಪತ್ನಿಯನ್ನು. ಅಯ್ಯೋ ಅಮ್ಮ, ಈ ಬಿಗವನ್ನು ತಾಳಲಾರೆ. ಏನು ಮಾಡಿದಪ್ಪ ಮಾವ? ದುಶ್ಯಾಸನ ದೊಸಳೆಯನ್ನು ಕಳೆದುಕೊಂಡನು. ಅಯ್ಯೋ ಅಮ್ಮ, ಪತಿವ್ರತ ಶ್ರೀ ಪಾದ ಪರಿಷದಿಂದ ಈ ಬ್ರಹ್ಮಗಂಟ ಬಿಚ್ಚಿ ಬೀಳುವುದು. ಭಾರೆ, ಬೇಗನೆ ಭಾರೆ. ಪಾದದಿಂದ ಪರಿಶ ಮಾಡಬಾ. ಅಯ್ಯೋ, ಮತ್ತಷ್ಟು ಬಿಗಿತಪ್ಪ ಅಮ್ಮ. ಬೇಕಾದರೆ ದ್ರೌಪದಿಯನ್ನು ಕರೆಸಿರಿ. ಕೌರವಾಂಗನರೆಲ್ಲರೂ ಜಾಣರೆಂದು ನಿನ್ನ ಭಾವನೆ. ದುಶೀಲ, ಹೋಗು, ಬುದ್ಧಿಮತಿಯನ್ನು ಕರೆದುಕೊಂಡು ಬಾ. ದುಶ್ಯಾಸನ, ಹಾಗೇನು ನನ್ನ ಅಭಿಪ್ರಾಯವಲ್ಲ. ನಿಮ್ಮ ಸೋದರಿಯು ಬುದ್ಧಿಮತಿಯನ್ನು ಬಹುಪರಿ ಪೀಡಿಸಿದ್ದರಿಂದ ಅವಳು ಅದು ಏನೋ ಇರಲಿ, ಹೋಗು, ಆ ಬದ್ರಿಯನ್ನು ಕರೆದುಕೊಂಡು ಬಾ. ಕಪ್ಪು ಮೋರಿಯನ್ನು ಮಾಡಿಕೊಂಡು ನಿಲ್ಲಬೇಡ. ಹೋಗು, ಬುದ್ಧಿಮತಿಗೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಬೇಡಿ ಬೇಗನೆ ಕರೆದುಕೊಂಡು ಬಾ. ನನ್ನ ತಾಪವನ್ನು ನಿನಗೆ ಗೊತ್ತಾಗಬಲ್ಲದೇನೆ. ಇಟ್ಟೇಕೆ ಅಕ್ಕಶವನ್ನು ಮಾಡಿಕೊಳ್ಳುತ್ತಿರುವೆ? ಸ್ವಲ್ಪ ಸಹಿಸ. ಎಷ್ಟು ಸಹಿಸಲಿ ಸಕುನಿ ಮಾವ? ಭಾವ, ಇದೆಲ್ಲ ಮಾವನ ಭಗಿನಿ. ನಿನಗೆ ಇಲ್ಲಿಂದಲೇ ತ್ರಿಕರ್ಣ ಪೂರ್ವಕವಾಗಿ ನಮಸ್ಕರಿಸುವೆ. ಪಾಶ ಜನ್ಯ ತಾಪದಿಂದ ನಿವಾರಿಸು. ಬಿಚ್ಚು ಅಂತ ಹೇಳ. ನನಗೆ ಹೋಗಿ ಹಿಂದುಗಡೆ ದೇವ, ದ್ವಾರಕದೇಶ, ಮಾನ ಅಪಮಾನಗಳೆಲ್ಲವೂ ನಿನ್ನವೇ. ದೇವ, ಉದ್ಭವ ನಾರದರಂತೆ ನಿನ್ನ ಗುಣಗಾನಗಳೆಲ್ಲೂ ಕಲಿತಿರುವುದಿಲ್ಲ. ದೃಪದದ ದೇವಿಗೆ ನಿನ್ನ ಹೇಗೆ ಕರೆಯಬೇಕೆಂಬುದು ಕೂಡ ಗೊತ್ತಿಲ್ಲ. ಕೃಷ್ಣ,
ದೀನ ಭಾಗಿಸು ಸಹೋದರನನ್ನು. ಹೋಗು ಚಕ್ರ, ಅನಂತವಾದ ಲೀಲಾ ಸಾಕಾಶದಲ್ಲಿ ಕೀಡಿಸುತ್ತಾ ಇರು. ಹೋಗು ಪ್ರಿಯ ಬಗೆನೆ ಬುದ್ಧಿಮತಿ, ನಿನ್ನ ಆತ್ಮ ಪ್ರಭೆಯನ್ನು ದುಶ್ಯಾಸನ ಹಾಗೂ ದುಸಲಿಯರಿಗೂ ಯಾವತ್ತು ಈ ಈಶ್ವಕ್ಕೂ ತೋರಿಸುವುದಕ್ಕಾಗಿ ನಾನು ಈ ಪ್ರವೇಶವನ್ನು ರಚಿಸಿದೆ. ಆರ್ಯ ಪತಿರಥ ರತ್ನಗಳೇ, ನಿಮ್ಮ ಆತ್ಮ ಪ್ರಭೆಯಿಂದ ಈ ಭಾರತವು ಪ್ರಕಾಶಿತವಾಗಲಿ. ಅಲಂಕಾರ ಜಗಕ್ಕೆ ಶುಭ, ಅಲಂಕಾರ ಜಗಕ್ಕೆ ಶುಭ, ಸೌಭಾಗ್ಯಮಾಲ ಸೌಭಾಗ್ಯಮಾಲಾ ಶೀಲ ವಿಶಾಲ, ಸೌಭಾಗ್ಯಮಾಲಾ ಶೀಲ ವಿಶಾಲ, ಭವಕುಸುಮುಖ ಆರ್ಯ ಬಾಲಿಕಾ, ಭವಕುಸುಮುಖ ಆರ್ಯ ಬಾಲಿಕಾ, ಅಲಂಕಾರ ಜಗಕ್ಕೆ ಶುಭಾನಿ, ಅಲಂಕಾರ ಜಗಕ್ಕೆ ಶುಭಾನಿ, ಅಲಂಕಾರ ಜಗಕ್ಕೆ, ಅಲಂಕಾರ ಜಗಕ್ಕೆ, ಅಲಂಕಾರ ಜಗಕ್ಕೆ. ಯಾರು ನಂದತಿ ಒಳ್ಳೆ ಭೀಷ್ಮಾಚಾರ್ಯ ಪಾತ್ರಧಾರಿ